ಗ್ಯಾರಂಟಿ ಹೊಡೆತಕ್ಕೆ ಬೊಕ್ಕಸ ಖಾಲಿ. ಅನುಷ್ಠಾನ ಸಮಿತಿ ಹೆಸರಲ್ಲಿ ಕೈ ಕಾರ್ಯಕರ್ತರು ಜಾಲಿ ಜಾಲಿ. ಸರ್ಕಾರದ ನಡೆಗೆ ಬಿಜೆಪಿ ನಾಯಕರ ವಾಗ್ದಾಳಿ. ರಾಜ್ಯದಲ್ಲಿ ಗ್ಯಾರಂಟಿ ಡಿಶುಮ್ ಡಿಶುಮ್ ಯೋಜನೆಗಳನ್ನು ನಿಲ್ಲಿಸಲ್ಲ ಅಂದ್ರು ಡಿಸಿಎಂ. ನಮ್ಮಲ್ಲಿ ದುಡ್ಡೇ ಇಲ್ಲ, ಡಬ್ಬು ಲೇದು ಅಂದ್ರು ತೆಲಂಗಾಣ ಸಿಎಂ. ಬೆಂಗಳೂರು ವಿಭಜನೆಗೆ ಮುಂದಾಯಿತು ಸರ್ಕಾರ. ಕಾಂಗ್ರೆಸ್ ನಡೆಗೆ ದೋಸ್ತಿ ಸೇನೆ ಅಪಸ್ವರ. ನೋಡ್ತೀರಿ ಗಲಾಟೆ ಆಗುತ್ತೆ ಅಂತ ಬಿಜೆಪಿ ಪ್ರಹಾರ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಪ್ರೋಟೋಕಾಲ್ ಬಗ್ಗೆ ಭಾರಿ ಅನುಮಾನ. ಕರಡು ಮೂಲಕ ಬಾಯಿ ಬಿಡಿಸಲು ತನಿಖಾಧಿಕಾರಿಗಳ ಯತ್ನ. ಕೊಡಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ್ರೆ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000. ಕೆಲಸ ಏನು? ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ. ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಭಿಕ್ಷೆ ಬೇಡಲಿ ಹೋಗಿ ಎಲ್ಲನ ಇಟ್ಕೊಂಡು ಎಲ್ಲನ ಹೋಗಿ ವಿಧಾನಸೌಧ ಮುಂದೆ ಭಿಕ್ಷೆ ಬೇಡಲಿ ಹೋಗಿ. ಆ ಭಿಕ್ಷೆ ಬೇಡ್ಬಿಟ್ಟು ತಂದು ಅವ್ರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ. ಆಶಾ ಕಾರ್ಯಕರ್ತೆಯರು ಖಾಲಿ ಖಾಲಿ. ಕಾಂಗ್ರೆಸ್ ಕಾರ್ಯಕರ್ತರು ಜಾಲಿ ಜಾಲಿ. 6 ತಿಂಗಳಿಗೊಮ್ಮೆ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸರ್ಕಾರ ನಡೆಸೋರು ಕರೆಸಿ 1-2 ನಿಮಿಷ ಮಾತಾಡಿಸಿ ಅವಮಾನ ಮಾಡಿ ಕಳಿಸ್ತಾರೆ. ಮುಂದೆ ಯಾವತ್ತಾದ್ರೂ ಸಂಬಳ ಹೆಚ್ಚಿಸೋಣ ಅಂತ ಹೇಳಿ ಕೈ ತೊಳೆದುಕೊಳ್ತಾರೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತ ವಿಚಾರದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಭಾರಿ ಧಾರಾಳತನ ತೋರಿಸುತ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಭಾಗ್ಯ.